ಸಮುದ್ರ ಇದು ಎಷ್ಟು ಆಳ ಇರುತ್ತೋ ಇದರ ಕೆಳಗಡೆ ಏನಿದೆಯೋ ಇಲ್ಲಿಯವರೆಗೂ ಯಾರಿಗೂ ಕಂಡು ಹಿಡಿಯೋಕಾಗಿಲ್ಲ. ನಮ್ಮ ಪೂರ್ವಿಕರು ಸಮುದ್ರದ ಕೆಳಗಡೆ ಪಾತಾಳ ಲೋಕ ಇದೆ ಎಂದು ಹೇಳ್ತಾ ಇರ್ತಾರೆ, ಆದ್ರೆ ಸೈನ್ಸ್ ಮಾತ್ರ ಇದನ್ನ ನಂಬಲ್ಲ. ನಮ್ಮ ಭೂಮಿಯ ಮೇಲೆ 75% ನೀರಿದೆ, ಉಳಿದ 25% ಮಾತ್ರವೇ ಭೂಮಿ ಇರುತ್ತೆ. ಒಂದು ಕಡೆ ನಾವು ಬೇರೆ ಗ್ರಹಗಳ ಕಡೆ ಸ್ಯಾಟಲೈಟ್ಸ್ ಗಳನ್ನ ಕಳಿಸಿ ಆ ಗ್ರಹಗಳಿಂದ ಬಹಳಷ್ಟು ಇನ್ಫಾರ್ಮೇಶನ್ ಪಡೆದಿದ್ದೀವಿ, ಆದ್ರೆ ನಮ್ಮ ಭೂಮಿಯ ಬಗ್ಗೆ ನಮಗೆ ಕೇವಲ 60% ಮಾತ್ರವೇ ಗೊತ್ತಿದೆ. ಯಾಕಂದ್ರೆ ಉಳಿದ 40% ಭೂಮಿ ಕಾಡಿನ ಕೆಳಗಡೆ, ಮಂಜಿನ ಪ್ರದೇಶಗಳಲ್ಲಿ, ಪರ್ವತ ಪ್ರಾಂತ್ಯಗಳ ಕೆಳಗಡೆ ಮತ್ತು ಮರಳಿನ ಪ್ರಾಂತ್ಯದ ಕೆಳಗಡೆ ಹೂತು ಹೋಗಿದೆ. ನಮ್ಮ ಭೂಮಿಯ ಮೇಲೆ ಇರುವ 25% ನೆಲದ ಬಗ್ಗೆನೆ ನಮಗೆ ತಿಳಿದುಕೊಳ್ಳೋಕಾಗಿಲ್ಲ. ಅಂತದ್ದು ಇದಕ್ಕೆ 3 ಪಟ್ಟು ಜಾಸ್ತಿ ಇರುವ ಸಮುದ್ರದ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿದೀವಿ ಗೊತ್ತಾ? 75% ಇರುವ ಸಮುದ್ರಗಳ ಬಗ್ಗೆ ನಮಗೆ ಕೇವಲ 5% ಮಾತ್ರವೇ ಇಲ್ಲಿಯವರೆಗೆ ತಿಳಿದುಕೊಳ್ಳೋಕೆ ಸಾಧ್ಯವಾಗಿದೆ. ಹಾಗಾದ್ರೆ ಕೇವಲ 5% ಇನ್ಫಾರ್ಮೇಶನ್ ಮಾತ್ರವೇ ನಮಗೆ ಯಾಕೆ ಸಿಕ್ಕಿದೆ? ನಿಜಕ್ಕೂ ಸಮುದ್ರ ಎಷ್ಟು ದೊಡ್ಡದಿದೆ, ಎಷ್ಟು ಆಳ ಇದೆ, ಸಮುದ್ರದ ಆಳದಲ್ಲಿ ಏನಿದೆ ಎಂಬ ಇಂತಹ ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಈ ಸಮುದ್ರದಲ್ಲಿ ಸ್ಕ್ಯೂಬಾ ಡೈವರ್ ಗಳಿಗೆ ಕೇವಲ 40 ಮೀಟರ್ಗಳ ಆಳದವರೆಗೆ ಹೋಗೋಕೆ ಮಾತ್ರವೇ ಅನುಮತಿ ಇರುತ್ತೆ. ಅವರು ಏನ್ ಮಾಡಬೇಕು ಅಂತ ಅಂದುಕೊಂಡ್ರು ಕೂಡ ಈ 40 ಮೀಟರ್ಗಳ ಆಳದವರೆಗೆ ಮಾತ್ರವೇ ಮಾಡಬಲ್ಲರು. ಒಂದು ವೇಳೆ ಸಮುದ್ರದಲ್ಲಿ 93 ಮೀಟರ್ಗಳಷ್ಟು ಆಳಕ್ಕೆ ಹೋದ್ರೆ ಅಲ್ಲಿ ನಮಗೆ ಲೂಸಿಟಾನಿಯಾ ಹಡಗು ಕಾಣಿಸಿಕೊಳ್ಳುತ್ತೆ. ಇದು 1950ರಲ್ಲಿ ಮುಳುಗಿ ಹೋಗಿರುವ ಒಂದು ಬ್ರಿಟಿಷ್ ಹಡಗು. ಇಲ್ಲಿಯವರೆಗೂ ಕೂಡ ಅದು ಅಲ್ಲೇ ಇದೆ. ಒಂದು ವೇಳೆ ಡೈವರ್ಗಳು 100 ಮೀಟರ್ಗಳಷ್ಟು ಆಳದವರೆಗೆ ಹೋದ್ರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ಆ ಪ್ರೆಷರ್ ಕಾರಣದಿಂದ ನಮ್ಮ ದೇಹದಲ್ಲಿರುವ ಒಂದೊಂದು ಪಾರ್ಟ್ ಕೆಲಸ ಮಾಡೋದನ್ನೇ ನಿಲ್ಲಿಸಿ ಬಿಡುತ್ತೆ. ಆದ್ರೆ ಹರ್ಬರ್ಟ್ ನಿಶ್ ಎಂಬ ಒಬ್ಬ ಆಸ್ಟ್ರೇಲಿಯನ್ ಡೈವರ್ ಸಮುದ್ರದಲ್ಲಿ 214 ಮೀಟರ್ಗಳಷ್ಟು ಆಳದವರೆಗೆ ಹೋಗಿ ಸೇಫ್ ಆಗಿ ಹಿಂತಿರುಗಿ ಬಂದು ಎಲ್ಲರನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದ್ದಾನೆ. ಇಲ್ಲಿ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಆತ ಆಕ್ಸಿಜನ್ ಮಾಸ್ಕ್ ಅನ್ನು ಕೂಡ ಹಾಕಿಕೊಳ್ಳದೆ ಅಷ್ಟೊಂದು ಆಳಕ್ಕೆ ಹೋಗಿ ಬಂದಿದ್ದಾನೆ. ಹಾಗಂತ ಇದೇ ದೊಡ್ಡ ರೆಕಾರ್ಡ್ ಅಂತ ಅನ್ಕೋಬೇಡಿ. ಅಹಮದ್ ಗ್ಯಾಬರ್ ಎಂಬ ಒಬ್ಬ ಈಜಿಪ್ಟ್ ಡೈವರ್ 332 ಮೀಟರ್ಗಳಷ್ಟು ಆಳಕ್ಕೆ ಹೋಗಿ ಬಂದಿದ್ದಾನೆ. ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸಿ ಇಷ್ಟೊಂದು ಆಳಕ್ಕೆ ಹೋಗಿ ಬಂದಿರುವ ವ್ಯಕ್ತಿ ಈತನೇ. ಇಲ್ಲಿಯವರೆಗೂ ಕೂಡ ಈ ರೆಕಾರ್ಡ್ ಅನ್ನ ಯಾರಿಗೂ ಮುರಿಯೋಕಾಗಿಲ್ಲ. ಅಂಡ್ ಇನ್ನೂ ಆಳದಲ್ಲಿ ಅಂದ್ರೆ ಸಮುದ್ರದಲ್ಲಿ 443 ಮೀಟರ್ಗಳಷ್ಟು ಆಳದಲ್ಲಿ ನ್ಯೂಯಾರ್ಕ್ ನ ಅತ್ಯಂತ ಎತ್ತರವಾದ ಬಿಲ್ಡಿಂಗ್ ಆಗಿರುವ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಕೂಡ ಮುಳುಗಿ ಹೋಗಿ ಬಿಡುತ್ತೆ. ಸಮುದ್ರದ 500 ಮೀಟರ್ಗಳಷ್ಟು ಆಳದಲ್ಲಿ ಮನುಷ್ಯರು ಸಬ್ಮರೈನ್ ಗಳ ಸಹಾಯವಿಲ್ಲದೆ ಹೋಗೋಕೆ ಅಸಾಧ್ಯ ಅಂತ ಕೂಡ ಹೇಳ್ಬೋದು. ಆದ್ರೆ ಇಷ್ಟೊಂದು ಆಳದಲ್ಲೂ ಕೂಡ ನೀಲಿ ತಿಮಿಂಗಲು ತುಂಬಾ ಸುಲಭವಾಗಿ ಈಜಬಲ್ಲದು. ಆದ್ರೆ ಈ 500 ಮೀಟರ್ಗಳನ್ನು ದಾಟಿ ನೀಲಿ ತಿಮಿಂಗಲ್ಗೂ ಕೂಡ ಒಳಗಡೆ ಹೋಗೋಕಾಗಲ್ಲ. ನಂತರ 535 ಮೀಟರ್ಗಳಷ್ಟು ಆಳದಲ್ಲಿ ನಮ್ಮ ಭೂಮಿಯ ಮೇಲೂ ಕೂಡ ವಾಸಿಸುವ ಒಂದು ಜೀವಿ ಹೋಗಿ ಬರುತ್ತೆ, ಅದೇ ಪೆಂಗ್ವಿನ್ ಪಕ್ಷಿ. ಇದು 535 ಮೀಟರ್ಗಳಷ್ಟು ಆಳದಲ್ಲೂ ಕೂಡ ಯಾವುದೇ ಪ್ರೆಷರ್ ಇಲ್ಲದೆ ತುಂಬಾ ಸುಲಭವಾಗಿ ಈಜಬಲ್ಲದು. ನಂತರ 700 ಮೀಟರ್ಗಳಷ್ಟು ಆಳದಲ್ಲಿ ಸಬ್ಮರೈನ್ ಗಳು ತಿರುಗಾಡ್ತಾ ಇರುತ್ತವೆ. ಕೆಲವು ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಈ ಸಬ್ಮರೈನ್ ಗಳನ್ನ ಯುದ್ಧಕ್ಕಾಗಿ ಉಪಯೋಗಿಸಲಾಗುತ್ತೆ. ಈಗ ತಯಾರಿಸಿರುವ ಅಡ್ವಾನ್ಸ್ಡ್ ಸಬ್ಮರೈನ್ ಗಳು ಬಹಳಷ್ಟು ಆಳದವರೆಗೂ ಕೂಡ ಹೋಗಬಲ್ಲವು. ನಂತರ ಇನ್ನೂ ಆಳಕ್ಕೆ ಅಂದ್ರೆ 828 ಮೀಟರ್ಗಳಷ್ಟು ಆಳದಲ್ಲಿ ಈ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರುವ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಕೂಡ ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ. ನಂತರ ಸರಿಯಾಗಿ 1000 ಮೀಟರ್ಗಳಷ್ಟು ಆಳದಲ್ಲಿ ನಮಗೆ ಕತ್ತಲು ಬಿಟ್ರೆ ಮತ್ತೇನು ಕಾಣಿಸಲ್ಲ. ಸೂರ್ಯನ ಕಿರಣಗಳು ಕೂಡ ಇಷ್ಟು ದೂರ ಬರಲ್ಲ. ಅಂಡ್ ಇಲ್ಲಿಂದಲೇ ಸಮುದ್ರದ ಭಯಂಕರವಾದ ಭಾಗ ಶುರುವಾಗುತ್ತೆ. ಸಮುದ್ರ ಮಟ್ಟದಿಂದ 1100 ಮೀಟರ್ಗಳಷ್ಟು ಆಳದಲ್ಲಿ ಒಂದು ಭಯಂಕರವಾದ ಜೀವಿ ವಾಸಿಸ್ತಾ ಇರುತ್ತೆ, ಅದೇ ಜಾಯಿಂಟ್ ಸ್ಕ್ವಿಡ್. ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ನಮ್ಮಂತಹ ಮನುಷ್ಯರನ್ನು ಕೂಡ ತುಂಬಾ ಸಿಂಪಲ್ ಆಗಿ ನುಂಗಬಲ್ಲದು. ಇಲ್ಲಿರುವ ಅಷ್ಟೊಂದು ನೀರಿನ ಪ್ರೆಷರ್ ನಲ್ಲೂ ಕೂಡ ಇದು ತುಂಬಾ ಸುಲಭವಾಗಿ ಬೇರೆ ಜಂತುಗಳನ್ನ ಬೇಟೆಯಾಡಿ ಜೀವಿಸುತ್ತೆ. ನಂತರ 1280 ಮೀಟರ್ಗಳಷ್ಟು ಆಳದಲ್ಲಿ ನಮಗೆ ಒಂದು ದೊಡ್ಡ ಆಮೆ ಕಾಣಿಸಿಕೊಳ್ಳುತ್ತೆ. ಇದ್ರ ತೂಕ ಸರಿಸುಮಾರು 7 ಕ್ವಿಂಟಲ್ ವರೆಗೆ ಇರುತ್ತೆ. ಇದನ್ನ ಲೆದರ್ ಬ್ಯಾಕ್ ಸೀ ಟರ್ಟಲ್ ಎಂದು ಕೂಡ ಕರೀತಾರೆ. ನಂತರ ಸರಿಯಾಗಿ 2000 ಮೀಟರ್ಗಳಷ್ಟು ಆಳದಲ್ಲಿ ನಮಗೆ ಬ್ಲಾಕ್ ಡ್ರ್ಯಾಗನ್ ಫಿಶ್ ಕಾಣಿಸಿಕೊಳ್ಳುತ್ತೆ. ಇದು ಪೂರ್ತಿಯಾಗಿ ಕಪ್ಪಾದ ಬಣ್ಣದಲ್ಲೇ ಇರುತ್ತೆ. ಆದ್ರೆ ಇಷ್ಟೊಂದು ಕತ್ತಲಿನಲ್ಲಿ ಇಷ್ಟೊಂದು ಆಳದಲ್ಲೂ ಕೂಡ ಇದು ತುಂಬಾ ಸುಲಭವಾಗಿ ಆ ಪ್ರದೇಶದಲ್ಲಿ ಯಾವ ಜಂತುಗಳು ತಿರುಗಾಡ್ತಾ ಇವೆ, ಅವು ಏನ್ ಮಾಡ್ತಾ ಇವೆ ಎಂಬ ವಿಷಯಗಳನ್ನು ಕೂಡ ಕ್ಲಿಯರ್ ಆಗಿ ನೋಡಬಲ್ಲದು. ಯಾಕೆಂದ್ರೆ ಇವುಗಳಿಗೆ ನೈಟ್ ವಿಷನ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ, ಅದು ಕೂಡ ನೀರಿನಲ್ಲಿ. ನಂತರ 2300 ಮೀಟರ್ಗಳಷ್ಟು ಆಳದಲ್ಲಿ ನಮಗೆ ಸ್ಪರ್ಮ್ ವೇಲ್ ಎಂಬ ತಿಮಿಂಗಲು, ಕೊಲಸಲ್ ಸ್ಕ್ವಿಡ್ ಎಂಬ ಆಕ್ಟೋಪಸ್ ಗಳು ಕಾಣಿಸಿಕೊಳ್ಳುತ್ತವೆ. ಈ ಆಕ್ಟೋಪಸ್ ಸರಿಸುಮಾರು 14 ಮೀಟರ್ಗಳಷ್ಟು ಉದ್ದವಿರುತ್ತೆ. ಅದೇ ರೀತಿ 800 kg
ಕೆಜಿಗಳಷ್ಟು ತೂಕವನ್ನ ಹೊಂದಿರುತ್ತೆ. ಇದು ತುಂಬಾ ಅಪಾಯಕರವಾದ ಜೀವಿ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಇವುಗಳ ಟೆಂಟಿಕಲ್ಸ್ ಗಳಲ್ಲಿ ತುಂಬಾ ಚೂಪಾದ ದಂತಗಳಿರುತ್ತವೆ. ಒಂದು ವೇಳೆ ಸ್ಪರ್ಮ್ ವೇಲ್ ಅಂಡ್ ಕೊಲಸಲ್ ಸ್ಕ್ವಿಡ್ ಗಳಿಗೆ ಜಗಳವಾದ್ರೆ ಕೊಲಸಲ್ ಸ್ಕ್ವಿಡ್ ತುಂಬಾ ಸುಲಭವಾಗಿ ಗೆಲ್ಲುತ್ತೆ. ಒಂದ್ಸಲ ಇಲ್ಲಿ ಕಾಣ್ತಾ ಇರುವ ಫೋಟೋವನ್ನ ಚೆನ್ನಾಗಿ ಗಮನಿಸಿ. ಈ ಸ್ಪರ್ಮ್ ವೇಲ್ ಮೇಲೆ ಕಾಣಿಸ್ತಾ ಇರುವ ಮಾರ್ಕ್ಸ್ ಎಲ್ಲವೂ ಕೂಡ ಕೊಲಸಲ್ ಸ್ಕ್ವಿಡ್ ಅದರ ಹಲ್ಲುಗಳಿಂದ ಮಾಡಿರುವ ದಾಳಿ. ನಂತರ 4000 ಮೀಟರ್ ಗಳಷ್ಟು ಆಳದಲ್ಲಿ 1912ರಲ್ಲಿ ಮುಳುಗಿ ಹೋಗಿರುವ ಟೈಟಾನಿಕ್ ಕಾಣಿಸಿಕೊಳ್ಳುತ್ತೆ. ಸಾಧಾರಣ ಪ್ರಜೆಗಳಿಗೆ ಇಲ್ಲಿಗೆ ಬರೋದು ಅಸಾಧ್ಯ ಅಂತ ಹೇಳ್ಬೋದು. ಆದ್ರೆ ಸಬ್ಮರೈನ್ ಮೂಲಕ ಇಲ್ಲಿಗೆ ಬಂದು ಈ ಟೈಟಾನಿಕ್ ಅನ್ನ ನಾವು ನೋಡಬಹುದು. ನಂತರ 4200 ಮೀಟರ್ ಗಳಷ್ಟು ಆಳದಲ್ಲಿ ನಮಗೆ ಆಂಗ್ಲರ್ ಫಿಶ್ ಅಂಡ್ ವೈಪರ್ ಫಿಶ್ ಎಂಬ ಮೀನುಗಳು ಕಂಡು ಬರುತ್ತವೆ. ಈ ಆಂಗ್ಲರ್ ಫಿಶ್ ತಲೆಯ ಮೇಲೆ ಒಂದು ಆಂಟಿನಾ ಇರುತ್ತೆ. ಇದು ಯಾವಾಗ್ಲೂ ಒಂದು ಲೈಟ್ ನಂತೆ ಹೊಳಿತಾ ಇರುತ್ತೆ. ಈ ಬೆಳಕನ್ನೇ ಉಪಯೋಗಿಸಿ ಈ ಮೀನು ಬೇರೆ ಜಂತುಗಳನ್ನ ಬೇಟೆಯಾಡುತ್ತೆ. ಅದೇ ರೀತಿ ಇದನ್ನ ಬೇಟೆಯಾಡೋಕೆ ಬಂದಿರುವ ಜಂತುಗಳಿಂದ ತುಂಬಾ ಸುಲಭವಾಗಿ ತಪ್ಪಿಸಿಕೊಳ್ಳಬಲ್ಲದು. ಇವುಗಳ ಜೊತೆಗೆ ಇನ್ನೂ ಭಯಂಕರವಾದ ಜಂತುಗಳು ಕೂಡ ಈ ಜಾಗದಲ್ಲಿ ವಾಸಿಸ್ತಾ ಇರುತ್ತವೆ. ಇಲ್ಲಿಯವರೆಗೆ ವಿಜ್ಞಾನಿಗಳು ಅವುಗಳಿಗೆ ಹೆಸರುಗಳನ್ನು ಕೂಡ ಇಟ್ಟಿಲ್ಲ. ನಂತರ ಸರಿಸುಮಾರು 6000 ಮೀಟರ್ ಗಳಷ್ಟು ಆಳದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ಆ ಪ್ರೆಷರ್ ಕಾರಣದಿಂದ ಎಂತಹ ಸಬ್ಮರೈನ್ ಆದ್ರೂ ಆಗಿರ್ಲಿ ಒಂದೇ ಕ್ಷಣದಲ್ಲಿ ತುಂಡು ತುಂಡಾಗಿ ಬಿಡುತ್ತೆ. 6500 ಮೀಟರ್ ಗಳಷ್ಟು ಆಳದವರೆಗೆ ಇಲ್ಲಿಯವರೆಗೆ ಕೇವಲ ಅಮೆರಿಕಾದ ಒಂದು ಸಬ್ಮರೈನ್ ಮಾತ್ರವೇ ಹೋಗಿ ಬಂದಿದೆ. ಈ ಸಬ್ಮರೈನ್ ನ ಮೂಲಕವೇ ಟೈಟಾನಿಕ್ ನ ಅವಶೇಷಗಳನ್ನು ಕೂಡ ಕಂಡು ಹಿಡಿದಿದ್ದಾರೆ. ನಂತರ 8800 ಮೀಟರ್ ಗಳಷ್ಟು ಆಳದಲ್ಲಿ ಈ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರುವ ಪರ್ವತ ಮೌಂಟ್ ಎವರೆಸ್ಟ್ ಕೂಡ ಮುಳುಗಿ ಹೋಗುತ್ತೆ. ನಂತರ ಇನ್ನೂ ಆಳಕ್ಕೆ ಅಂದ್ರೆ 10898 ಮೀಟರ್ ಗಳಷ್ಟು ಆಳಕ್ಕೆ ಟೈಟಾನಿಕ್ ಮತ್ತು ಅವತಾರ್ ಸಿನಿಮಾಗಳ ಡೈರೆಕ್ಟರ್ ಆಗಿರುವ ಜೇಮ್ಸ್ ಕ್ಯಾಮರಾನ್ ಒಂದು ಪ್ರತ್ಯೇಕವಾದ ಸಬ್ಮರೈನ್ ನಲ್ಲಿ ಪ್ರಯಾಣಿಸಿ ಅಷ್ಟೊಂದು ಆಳಕ್ಕೆ ಹೋಗಿ ಬಂದಿದ್ದಾರೆ. ಆದ್ರೆ 1960ರಲ್ಲಿ ಡಾನ್ ವಾಲ್ಶ್ ಅಂಡ್ ಜಾಕ್ವೆಸ್ ಪಿಕಾರ್ಡ್ ಇದಕ್ಕಿಂತ ಇನ್ನೂ 18 ಮೀಟರ್ ಗಳಷ್ಟು ಆಳಕ್ಕೆ ಅಂದ್ರೆ 10,916 ಮೀಟರ್ ಗಳಷ್ಟು ಆಳಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ. ಇವರು ಇನ್ನೂ ಕೆಳಗಡೆ ಹೋಗೋಕೆ ಪ್ರಯತ್ನಿಸಿದಾಗ ಅವರ ಸಬ್ಮರೈನ್ ಗೆ ಕ್ರ್ಯಾಕ್ ಏರ್ಪಡುತ್ತವೆ. ಇದೇ ಕಾರಣದಿಂದ ಅವರು ಆದಷ್ಟು ಬೇಗ ಮೇಲೆ ಬಂದು ಬಿಡ್ತಾರೆ. ಇಷ್ಟೊಂದು ಆಳಕ್ಕೆ ಹೋಗೋಕೆ ಇವರಿಗೆ ಸರಿಸುಮಾರು 5 ಗಂಟೆಗಳಷ್ಟು ಸಮಯ ಹಿಡಿದಿದೆ. ಈ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಿರುವ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ವಿಕ್ಟರ್ ವೆಸ್ಕೋವೋ. ಈತ ಸಮುದ್ರದಲ್ಲಿ 11,000 ಮೀಟರ್ ಗಳಷ್ಟು ಆಳಕ್ಕೆ ಹೋಗಿರುವ ಏಕೈಕ ವ್ಯಕ್ತಿ. ಮರಿಯಾನಾ ಟ್ರೆಂಚ್ ಎಂಬ ಅತ್ಯಂತ ಆಳವಾಗಿರುವ ಭಾಗಕ್ಕೆ ಈತ ಸಬ್ಮರೈನ್ ನಲ್ಲಿ ಹೋಗಿ ಬಂದಿದ್ದಾನೆ. ಇದರ ನಂತರ ಏನ್ ಬರುತ್ತೆ ಏನಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇಷ್ಟೊಂದು ಆಳಕ್ಕೆ ಹೋಗಿರುವ ಈ ವ್ಯಕ್ತಿ ಒಂದು ಆಶ್ಚರ್ಯಕರವಾದ ವಿಷಯವನ್ನ ಹೇಳಿದ್ದಾನೆ. ಇಷ್ಟೊಂದು ಆಳದಲ್ಲೂ ಕೂಡ ಮನುಷ್ಯರು ಉಪಯೋಗಿಸಿ ಬಿಸಾಕಿರುವ ಪ್ಲಾಸ್ಟಿಕ್ ಬಾಟಲ್ಸ್ ಆತನಿಗೆ ಕಂಡು ಬಂದಿವೆಯಂತೆ. ನಿಜ ಅಲ್ವಾ? ನಮ್ಮ ಮನುಷ್ಯರು ಹೋಗದ ಜಾಗಕ್ಕೂ ಕೂಡ ನಾವು ಮಾಡಿರುವ ಕಲುಷಿತ ಹೋಗ್ತಾ ಇದೆ. ಸೊ ಮನುಷ್ಯ ಕಂಡು ಹಿಡಿದಿರುವ ಅತ್ಯಂತ ಆಳವಾಗಿರುವ ಈ ಚಾಲೆಂಜರ್ ಡೀಪ್ ನ ಆಳ 11 ಕಿಲೋಮೀಟರ್ಸ್. ಇದಕ್ಕಿಂತ ಅತ್ಯಂತ ಆಳವಾಗಿರುವ ಪ್ರದೇಶಗಳು ಕೂಡ ಇವೆ. ಆದ್ರೆ ನಮ್ಮ ಮನುಷ್ಯರಿಗೆ ಮಾತ್ರ ಅವುಗಳ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ 95% ಗಿಂತ ಜಾಸ್ತಿ ಸಮುದ್ರಗಳಲ್ಲಿ 1000 ಮೀಟರ್ ಗಳನ್ನ ದಾಟಿದ ನಂತರ ಯಾರಿಗೂ ಕೂಡ ಏನೂ ಕಾಣಿಸಲ್ಲ. ಆ ಜಾಗಕ್ಕೆ ಸೂರ್ಯನ ಕಿರಣಗಳು ಕೂಡ ಹೋಗದೇ ಇರೋದ್ರಿಂದ ಅತ್ಯಂತ ಕತ್ತಲಿನಿಂದ ಕೂಡಿರುತ್ತೆ. ಇದೇ ಕಾರಣದಿಂದ ಯಾರಿಗೂ ಕೂಡ ಈ ಪ್ರದೇಶದಲ್ಲಿ ರಿಸರ್ಚ್ ಮಾಡೋಕೆ ಆಗ್ತಾ ಇಲ್ಲ. ಇಲ್ಲಿಗೆ ಹೋಗದೆ ಇರೋಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಅದೇ ಈ ಪ್ರದೇಶದಲ್ಲಿರುವ ವಾಟರ್ ಪ್ರೆಷರ್. ಒಂದು ವೇಳೆ ಇಷ್ಟೊಂದು ಆಳಕ್ಕೆ ಹೋಗೋಕೆ ಪ್ರಯತ್ನಿಸಿದ್ರೆ ಅದು ಎಷ್ಟು ದೊಡ್ಡ ಸಬ್ಮರೈನ್ ಆದ್ರೂ ಆಗಿರ್ಲಿ ಕ್ಷಣ ಮಾತ್ರದಲ್ಲಿ ತುಂಡು ತುಂಡಾಗಿ ಬಿಡುತ್ತೆ. ಅದೇ ರೀತಿ ಈ ಭೂಮಿಯ ಮೇಲೆ ಸಮುದ್ರಗಳು ಕೂಡ ತುಂಬಾ ಜಾಸ್ತಿ ಇವೆ. ಸೊ ಅವೆಲ್ಲವುಗಳನ್ನ ರಿಸರ್ಚ್ ಮಾಡೋಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಅದಕ್ಕಾಗಿಯೇ ವಿಜ್ಞಾನಿಗಳು ಕೂಡ ಸಮುದ್ರಗಳ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇಲ್ಲ. ಈ ಸಮುದ್ರದ ಬಗ್ಗೆ ಕೇರ್ ಮಾಡದೇ ಇರೋಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಅದೇನಂದ್ರೆ ಮನುಷ್ಯರು ಸಮುದ್ರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಅಂತರಿಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಕೆ ಜಾಸ್ತಿ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಸಮುದ್ರದಲ್ಲಿ 11,000 ಮೀಟರ್ ಗಳಿಗಿಂತ ಜಾಸ್ತಿ ಆಳಕ್ಕೆ ಹೋಗೋಕೆ ಒಂದು ಕಲ್ಲುಗಳನ್ನ ಕೊರೆಯುವ ಮಿಷಿನ್ ತಗೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ 11,000 ಮೀಟರ್ಸ್ ದಾಟಿದ ನಂತರ ಕ್ರಸ್ಟ್ ಏರ್ಪಟ್ಟಿರುತ್ತೆ. ನಾವು ಭೂಮಿಯ ಮೇಲೆ ತಿರುಗ್ತಾ ಇರುವ ಪ್ರದೇಶವೂ ಕೂಡ ಇದೆ. ಇಲ್ಲಿಂದ ಇನ್ನೂ ಆಳಕ್ಕೆ ಹೋಗುವುದು ಮನುಷ್ಯರಿಂದಾಗ್ಲಿ ಅಥವಾ ಯಾವುದೇ ಜೀವಿಯಿಂದಾಗ್ಲಿ ಅಥವಾ ಯಾವುದೇ ವಸ್ತುವಿನಿಂದಾಗ್ಲಿ ಸಾಧ್ಯವಿಲ್ಲ. ಬಟ್ ಒಂದು ವೇಳೆ ನಾವು ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ 11,000 ಮೀಟರ್ಸ್ ದಾಟಿದ ನಂತರ ಬರುವ ಕ್ರಸ್ಟ್ 70 ಕಿಲೋಮೀಟರ್ ಗಳಷ್ಟು ದಪ್ಪ ಇರುತ್ತೆ. ಸಮುದ್ರ ಮಟ್ಟದಿಂದ ಈ ಕ್ರಸ್ಟ್ 6 ಕಿಲೋಮೀಟರ್ ಆಳದಲ್ಲಿರುತ್ತೆ. ಆದ್ರೆ ಭೂಮಿಯ ಮೇಲಿಂದ ಈ ಕ್ರಸ್ಟ್ 70 ಕಿಲೋಮೀಟರ್ ಆಳದಲ್ಲಿರುತ್ತೆ. ಇದು ಕೆಲವು ಜಾಗಗಳಲ್ಲಿ ತುಂಬಾ ದಪ್ಪ ಇದ್ರೆ ಇನ್ನು ಕೆಲವು ಜಾಗಗಳಲ್ಲಿ ಚಿಕ್ಕದಾಗಿರುತ್ತೆ. ಸೊ ಅವುಗಳನ್ನ ಕೊರೆಯುತ್ತಾ ದಾಟಿ ಕೆಳಗಡೆ ಹೋದ್ರೆ ನಮ್ಗೆ ಒಂದು ಮ್ಯಾಂಟಿಲ್ ಕಾಣಿಸುತ್ತೆ. ಇದು ಅತ್ಯಂತ ಬಿಸಿಯಾಗಿರುತ್ತೆ. ಇದರ ಥಿಕ್ನೆಸ್ 2900 ಕಿಲೋಮೀಟರ್ ಗಳಷ್ಟಿರುತ್ತೆ. ಇದರ ಮೇಲ್ಮೈ ಮೇಲೆ ಕಲ್ಲುಗಳು ಕೂಡ ಕರಗಿ ಹೋಗಿ ಭಯಂಕರವಾದ ಗ್ಯಾಸ್ ಆಗಿ ಫಾರ್ಮ್ ಆಗುತ್ತವೆ. ಇದನ್ನೇ ಲಾವಾ ಎಂದು ಕರೀತಾರೆ. 2900 ಕಿಲೋಮೀಟರ್ ಗಳನ್ನ ದಾಟಿದ ನಂತರ ನಮ್ಗೆ ಮೂರನೇ ಲೇಯರ್ ಕಾಣಿಸುತ್ತೆ. ಅದೇ ಔಟರ್ ಕೋರ್. ಇದು ಸರಿಸುಮಾರು 2200 ಕಿಲೋಮೀಟರ್ ಗಳಷ್ಟು ಥಿಕ್ನೆಸ್ ಅನ್ನ ಹೊಂದಿರುತ್ತೆ. ಈ ಪ್ರದೇಶದಲ್ಲಿ
ನೀರಿನಲ್ಲಿ ಐರನ್ ಮತ್ತು ನಿಕ್ಕಲ್ ತುಂಬಾ ಜಾಸ್ತಿ ಮೊತ್ತದಲ್ಲಿರುತ್ತವೆ, ಆದ್ರೆ ಅವು ಪೂರ್ತಿಯಾಗಿ ಕರಗಿ ಹೋಗಿ ಲಿಕ್ವಿಡ್ ಫಾರ್ಮ್ ನಲ್ಲಿರುತ್ತವೆ. ಇಲ್ಲಿನ ಟೆಂಪರೇಚರ್ 6000 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಸೊ ಈ ಲೇಯರ್ ಅನ್ನ ದಾಟಬೇಕು ಅಂದ್ರೆ 2200 ಕಿಲೋಮೀಟರ್ ವರೆಗೆ ಪ್ರಯಾಣಿಸಬೇಕಾಗುತ್ತೆ. ಇದನ್ನ ದಾಟಿ ಇನ್ನೂ ಮುಂದೆ ಹೋದ ನಂತರ ನಾವು ಒಂದು ಬಾಲ್ ನಂತಹ ಪ್ರದೇಶಕ್ಕೆ ಹೋಗ್ತೀವಿ. ಅದೇ ಭೂಮಿಯ ಇನ್ನರ್ ಕೋರ್. ಇಲ್ಲಿ ಟೆಂಪರೇಚರ್ 5500 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಇದರ ದಪ್ಪ ಸರಿಸುಮಾರು 120 ಕಿಲೋಮೀಟರ್ ವರೆಗೆ ಇರುತ್ತೆ. ಇದು ಭೂಮಿಯ ಮೇಲ್ಮೈಯಿಂದ 6370 ಕಿಲೋಮೀಟರ್ ಆಳದಲ್ಲಿರುತ್ತೆ. ಇದನ್ನ ದಾಟಿ ಸ್ವಲ್ಪ ಮುಂದೆ ಹೋದ ನಂತರ ನಮ್ಗೆ ಔಟರ್ ಕೋರ್, ಮ್ಯಾಂಟಿಲ್ ಅಂಡ್ ಕ್ರಸ್ಟ್ ಮತ್ತೆ ಕಾಣಿಸಿಕೊಳ್ಳುತ್ತವೆ. ಸೊ ಇವುಗಳನ್ನೆಲ್ಲ ದಾಟಿ ಹೋದ ನಂತರ ನಾವು ಇನ್ನೊಂದು ಕಡೆ ಇರುವ ಭೂಮಿಯ ಮೇಲ್ಮೈಯಿಂದ ಅಥವಾ ಸಮುದ್ರದಿಂದ ಹೊರಗಡೆ ಬರ್ತೀವಿ. ಕೇಳೋಕೆ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.